ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಅಂತಲೇ ಯುವಕರ ಕಣ್ಮಣಿ ಅಂತಲೇ ಆಗಿರುವಂಥ ನಮ್ಮ ಸಂಸದರಾದ ರಾಘವೇಂದ್ರ ಸರ್ ಇವತ್ತು ಮತದಾನ ಮಾಡಿದ್ದಾರೆ. ಇವತ್ತು ಶಿವಮೊಗ್ಗ ಜನತೆಗೆ, ಶಿವಮೊಗ್ಗ ಯುವಕರಿಗೆ ಯಾವ ರೀತಿ ಕರೆ ನೀಡಬೇಕಂತೇಳಿ ಮತ್ತು ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಯುವಶಕ್ತಿ ರಾಷ್ಟ್ರಶಕ್ತಿ ದೇಶದಲ್ಲಿ ಇವತ್ತು ಆದಂಥ ಎಲ್ಲ ಬದಲಾವಣೆಗಳು, ಚುನಾವಣಾ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆದಂಥ ಬದಲಾವಣೆಗಳು ಎಲ್ಲದೂ ಕೂಡ ಯುವಕರಿಂದ ಮಾತ್ರ ಆಗಿರೋದು. ಹಾಗಾಗಿ ಯುವತಿಯರೇ ನಾನು ವಿನಮ್ರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ತಮ್ಮ ಅಮೂಲ್ಯವಾದಂಥ ಮತವನ್ನು ಮತಗಟ್ಟೆಗಳಿಗೆ ಬಂದು ಮತ ಹಾಕುವ ಮುಖಾಂತರ ಮತ್ತು ಯುವಶಕ್ತಿ ಸಂಜೆಯವರು ಕೂಡ ಆ್ಯಕ್ಟಿವ್ ಆಗಿದ್ದು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರನ್ನು, ನಿಮ್ಮ ಬೂತಲ್ಲಿರುವಂಥ ಹಿರಿಯರನ್ನು ಕರ್ಕೊಂಬಂದು ಮತ ಹಾಕಿಸುವ ಮುಖಾಂತರ ದೇಶಕ್ಕೆ ಮೋದಿಜಿಯವರಿಗೆ ಶಕ್ತಿ ತುಂಬುವಂಥ ಕಾರ್ಯ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಮೋದಿ ಫೋಟೋ ಇಟ್ಕೊಂಡು ಬಂಡಾಯ ಅಭ್ಯರ್ಥಿ ಸಹ ನಿಮ್ಮ ಅವರು ಮತ ಕೇಳ್ತಿದ್ದಾರೆ, ಯುವಕರಿಗೆ ಯಾವ ರೀತಿ ಅದನ್ನು ಸಹಜವಾಗಿ ಅಧಿಕೃತವಾದಂಥ BJP ಅಭ್ಯರ್ಥಿ ನನಗೆ ಸಂಘಟನೆ ಆಶೀರ್ವಾದ ಮಾಡಿದೆ. ಅವರ ಅಮೂಲ್ಯವಾದಂಥ ಮತವನ್ನು ರಾಘಣ್ಣಂಗೆ ಕೊಟ್ಟರೆ ಮಾತ್ರ ಒಂದು BJPಯ ಒಬ್ಬ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಅಲ್ಲಿ ಮೇಲ್ಗಡೆ ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಮೋದಿಜಿಯವ್ರ ಗುರುತು ಯಾವುದು? ಕಮದು. ಮೋದಿಜಿಯವರಂದರೆ ಯಾರು? ಹಿಂದುತ್ವ. ಮೋದಿಜಿಯವರು ಯಾರು? BJP. ಹಾಗಾಗಿ ಜನ BJP ಅಧಿಕೃತ ಅಭ್ಯರ್ಥಿ ಕಮಲ್ದುವಿಗೆ ಮತವನ್ನು ಹಾಕುವ ಮುಖಾಂತರ ಮೋದಿಜಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜನರ ಒಂದು ಹೃದಯ ವೈಶಾಲ್ಯತೆ ಶಿವಮೊಗ್ಗ ಕ್ಷೇತ್ರದ ಜನ ತುಂಬ ದೊಡ್ಡದಿದೆ. ಅವರ ಹೃದಯ ವೈಶಾಲ್ಯತೆ ತಕ್ಕಂತೆ ಮತದಲ್ಲೂ ಕೂಡ ಲೀಡನ್ನು ಕೂಡ ಈ ಬಾರಿ ಚುನಾವಣೆಯಲ್ಲಿ ಮೋದಿಜಿಯವರಿಗೆ ಹೆಚ್ಚಿನ ಒಂದು ಹಂತದಲ್ಲಿ ಕೊಡ್ತೇನೆ ಅನ್ನೋ ವಿಶ್ವಾಸನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು ಸರ್.